ಅವರು ಜಸ್ಟ್ ಪ್ಲೇ ಆಫ್ ಬಂದಿರೋದಕ್ಕೆ ಒಂದಿನ ಫುಲ್ ಹಬ್ಬ ಮಾಡಿದ್ದೀವಿ ನಾವು. ಇನ್ನೇನಾರು ವಿನ್ ಆಗಿಬಿಟ್ರೆ ಒಂದಿನ ಎಲ್ಲ ರಜಾ ಕೊಟ್ಬಿಟ್ಟು ಹಬ್ಬ ಮಾಡಬೇಕು, ಆ ಥರ ಮಾಡ್ತೀವಿ. ಆ ಥರ ಮಾಡ್ತೀವಿ ನಾವು. ಇನ್ನು ಆರ್ ಸಿ ಬಿ ಬಗ್ಗೆ ಹೇಳೋದೇ ಇಲ್ಲ. 6 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಅಂತಂದಮೇಲೆ ಇನ್ನೊಂದು 3 ಮ್ಯಾಚ್ ಅಷ್ಟೇ. ನಮ್ಮ ಫೈನಲ್ಲು ಹೈದರಾಬಾದ್ ವರ್ಸಸ್ ಆರ್ ಸಿ ಬಿ ಇರಬೇಕು. ನಮ್ಮದು ರಿವೆಂಜ್ ಏನಿದೆ 2016 ಅದನ್ನು ಹೊಡಿತೀವಿ ಪಕ್ಕ ಅಂತ ಈ ಸರಿ ಹೇಳ್ತೀನಿ ಅಷ್ಟೇ. ಅವ್ರ ಬಗ್ಗೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಆದರೆ ಫ್ಯಾನ್ಸ್ ನಾವು ಇದ್ದೀವಲ್ಲ, ನಾವು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ನಮ್ಮದು ಸಪೋರ್ಟಿಂದ ನಾವು ದೇವ್ರ ಹತ್ರ ಎಲ್ಲ ಕೇಳ್ಕೊಂಡಿರೋದ್ರಿಂದನೇ ಅರ್ಧ ನಾವು ವಿನ್ ಆಗಿರೋದು. ಹಿಂಗೆ ಕಂಟಿನ್ಯೂಸ್ ಆಗಿ ಇನ್ನೂ 3 ಮ್ಯಾಚ್ ಇರೋದು, 3 ಮ್ಯಾಚು ಗೆದ್ದಾಗ ಹೇಳ್ತೀವಿ. ಅಲ್ಲ, ಅವರು ದೇವ ಮನುಷ್ಯರ ಬಗ್ಗೆ ಆ ಥರ ಮಾತಾಡಿದಾರಲ್ಲ, ಅವ್ರಿಗೇನು ಹೊಟ್ಟೆ ಅನ್ನ ತಿಂತಾರೆ ಅವರು? ಹಾಂ, ಆ ಥರ ಮಾತಾಡಬಾರ್ದು. ಈಗೇನು ಹೇಳ್ತಾರೆ, ಈಗ ಮಾತಾಡಲಿ ಅವರು. ಅವ್ರಿಗೆ ಬಾಯಿ ಬರಲ್ಲ, ಅವ್ರಿಗೆ ಈಗ ಮಾತಾಡೋಕೆ ಅವ್ರಿಗೆ ಯೋಗ್ಯತೆನೇ ಇರಲ್ಲ. ಆಯಿತಾ, ಮಾತಾಡೋಕ್ಕೆ ಮೊದಲು ಸ್ವಲ್ಪ ನಾಲ್ಗೆಯಲ್ಲಿ ಹಿಡಿತ ಇಟ್ಕೊಂಡು ಮಾತಾಡಬೇಕು, ಯಾರೇ ಆಗಿರಲಿ ಅವರು. ಒಂದು ಸ್ವಲ್ಪ ಅದು ತಾಯ್ನಾಡು, ಅವರು ನಮ್ಮ ತಾಯ್ನಾಡಿಗೆ ಎಷ್ಟು ಮಾಡಿದ್ದಾರೆ ಅವರು? ಹಾಂ, ಪುನೀತ್ ಅವ್ರು ಮಾಡಿರೋ ಮಾತಿಗೆ, ಈಗ ಅವ್ರು ಮಾತಾಡಿರೋ ಮಾತಿಗೆ ಮರ್ಯಾದೆ ಇದೆ ಅವ್ರಿಗೆ? ಹಾಂ, ಈಗ ಮಾತಾಡೋಕೆ ಒಬ್ರಿಗೂ ಯೋಗ್ಯತೆ ಇರಲ್ಲ. ಕೊಟ್ಟವರಲ್ಲ ಈಗ ಮುಟ್ಟು ನೋಡ್ಕೊಂಡಿರ್ತಾರೆ ಎಲ್ಲ. ಆ ಮಾತಾಡೋರೆಲ್ಲ ಈಗ ಯಾರು ಕಮೆಂಟ್ಸಲ್ಲಿ ಬರಲ್ಲ ನೋಡಿ. ಇದಕ್ಕೆ ಮೊದಲು ಕಮೆಂಟ್ಸಲ್ಲಿ ಎಲ್ಲ ಆಗ್ತಿದ್ರಲ್ಲ, ಈಗ ಬಂದು ಮಾತಾಡೋಕೆ ಹೇಳಿ ನೋಡೋರು. ಹಾಂ, ಮಾತಾಡಲಿ. ಈಗ ಹಾಕಿದವ್ರು ಯಾರು ಸಿಕ್ಕಿಲ್ಲ ಬಿಡಿ ನಮ್ಗೆ. ಸಿಗಲ್ಲ. ಅವರು ಅವ್ರ ತಾಯಿ ಬಗ್ಗೆನೇ ಮಾತಾಡ್ದಂಗೆ ಆಯ್ತು ಅಲ್ಲಿ. ಈಗ ನಮ್ಮ ತಾಯಿ ಬಗ್ಗೆ ನಾವೇ ಕೆಡ್ದಂಗೆ ಮಾತಾಡ್ಕೊಂಡಂಗೆ ಆಯಿತು. ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ದಂಗೆ ಆಯ್ತು. ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಯೋಗ್ಯತೆ ಬೇಕು. ಯಾಕಂದರೆ ನಮ್ಮ ಬಾಸು ಅಪ್ಪು ಅವರು ಎಷ್ಟೋ ತೋರಿಸ್ಬಿಟ್ಟು ಹೊಂಟವ್ರೆ. ದಾನ ಧರ್ಮ ಅಂದ್ರೇನು ಎಲ್ಲ ತೋರಿಸ್ಬಿಟ್ಟು ಹೊಡೋಗೋರೆ. ಅವರೇ ಹೇಳ್ಬಿಟ್ಟೋಗಿಲ್ವ, 6 ಸಲ ಸೋತ್ರು ಆರ್ ಸಿ ಬಿನೇ, 60 ಸಲ ಸೋತ್ರು ಆರ್ ಸಿ ಬಿನೇ ಅಂತಂತ. ಸೊ ಅದರಂಗೆ ನಾವು ತಾಯ್ನಾಡಿಗೋಸ್ಕರ ಸಪೋರ್ಟ್ ಮಾಡ್ತಾಯಿದ್ದೀವಿ. ಕೊಹ್ಲಿ ಫ್ಯಾನ್ ಆಗಿರ್ಬೋದು ನಾನು. ಆರ್ ಸಿ ಬಿ ಜಾಗದಲ್ಲಿ ಕ್ಯಾಪ್ಟನ್ಸಿಗೆ ಒಂದು ನಾಯಿ ತಂದು ಕೂರಿಸಿದ್ರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು. ಯಾಕಂದರೆ ನನ್ನ ತಾಯ್ನಾಡು ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ತಾಯಿನೇ ನನ್ನ ಅಮ್ಮ ಅಂದೆ, ಬೇರೆಯವಳ ನಮ್ಮ ಅಂದರೆ ನನಗೇನು ಸಿಗುತ್ತೆ ಸರ್? ಅಲ್ವಾ? ಅದಕ್ಕೋಸ್ಕರನೇ ಯಾರ್ಯಾರು ಕೆಡ್ತಾಗಿ ಕಮೆಂಟ್ ಮಾಡೋರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ, ಅವ್ರುಗಳೇನಾರು ಲೈವಾಗಿ ಸಿಕ್ಬಿಟ್ಟಿದ್ರೆ, ಈಗ ಸಿಕ್ಬಿಟ್ರಂತೂ ಮುಗಿತವ್ರ ಕತೆ ಅಂತಲೇ ಇರ್ತಾ. ಹೊಡೆದೊಡ್ದಲ್ಲ ಉರ್ಸೆ ಸಾಯಿಸ್ಬಿಡ್ತೀವಿ, ಅಷ್ಟು ಇದಾಗ್ಬಿಟ್ಟಿದ್ದೆ ನಮಗೆ. ಅವ್ರು ಆ ಥರ ಮಾತಾಡಿದಾಗ ತುಂಬ ನಮಗೂ ಮನ್ಸಿಗೆ ನೋವಾಗಿತ್ತು. ನಾವೊಬ್ಬ ಪುನೀತ್ ರಾಜ್ಕುಮಾರ್ ಫ್ಯಾನಾಗಿ ತುಂಬ ನೋವಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ತಾಯಿ ಬಗ್ಗೆನೇ ಕೆಟ್ಟದಾಗ ಮಾತಾಡ್ಕೊಂಡಂಗೆ ಆಯಿತು. ಜನ ಅಂದಮೇಲೆ ಎರಡು ಥರ ಇದ್ದೇ ಇರ್ತಾರೆ. ಅದನ್ನು ಪಾಸಿಟಿವ್ ತಗೊಂಡು ನಮ್ಗೆ ಆರ್ ಸಿ ಬಿ ವಿನ್ ಮಾಡಿಸ್ಕೊಟ್ರಲ್ಲ ನಮ್ಮ ಕೊಹ್ಲಿ, ತುಂಬ ಸಂತೋಷ ಆಯಿತು. ಇನ್ನು ಕಪ್ಪೆ ಬೇಡ ನಮಗೆ, ಬೇಕಾದ್ರೆ 3 ಮ್ಯಾಚ್ ಗೆಲ್ಲೋದೇ ಬೇಡ. ನಿನ್ನೆ CSK ಮೇಲೆ ಗೆದ್ರಲ್ಲ, ಅಷ್ಟೇ ಸಾಕು ಸರ್. ಯಾಕಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಥರ ನಿನ್ನೆ ಅಂಗಡಿಗೆ ರಜೆ ಹಾಕ್ಬಿಟ್ಟು ಹೋಗಿದ್ದೀನಿ ನಾನು. ನಮ್ಮ ಅಂಗಡಿ ಓನರು MI ಫ್ಯಾನು, ಅವ್ರಿಗೆ ಆರ್ ಸಿ ಬಿ ಅಂದರೆ ಆಗಲ್ಲ. ಸೊ ನಮ್ಮ ಮ್ಯಾಚ್ ನೋಡ್ಬೇಕಂದ್ಬಿಟ್ಟು ರಜೆ ಹಾಕ್ಬಿಟ್ಟು ಹೋಗಿದ್ದೀನಿ ನಾನು, ಬರಲ್ಲ ಅಂಗಡಿಗೆ ಅಂದ್ಬಿಟ್ಟು. ಆ ಥರ ತುಂಬ ಖುಷಿ ಆಯಿತು ನಿನ್ನೆ. ಬಟ್ ಕಣ್ಣಲ್ಲೆಲ್ಲ ನೀರು. ಹೆಂಗೆ ಅಂತಂದರೆ ನಾವೇ ಆ ಪ್ಲೇಸಲ್ಲಿ ಇದ್ದೋ ಅಂತಂತ ಆ ಥರ ಫೀಲ್ ಮಾಡ್ಕೊಂಡು ನೋಡಿದ್ದೀವಿ. ಒಂದೊಂದು ವಿಕೆಟು ನಿನ್ನೆ ಬರ್ತಾ ಇದ್ದಂಗೆ ಹಬ್ಬ ಮಾಡಿದ್ದೀವಿ ನಾವು ಮನೇಲಿ. ನಿನ್ನೆ ಯಾರಿರ್ಬೋದು ಕ್ರಿಕೆಟ್ ನೋಡದೇ ಇದ್ದವ್ರ ಕೆಲವು ನೋಡ್ಸಿದ್ದೀವಿ ನಿನ್ನೆ. ಅಷ್ಟು ಎಮೋಷ್ನಲ್ ಆಗಿಬಿಟ್ಟಿದ್ದು ತುಂಬ. ಆಮೇಲೆ ಲಾಸ್ಟಲ್ಲಿ ಈ ನಮ್ಮ ಧೋನಿಯವರು 6 ಹೊಡೆದಾಗಲೂ ಒಂಥರ ಬೇಜಾರಾಗ್ಬಿಡ್ತು, ಮ್ಯಾಚ್ ವಿನ್ ಆಗ್ಬಿಡ್ತದೆ ಅವ್ರದ್ದು ಅಂತ. ಬಟ್ ಅದಾದಮೇಲೆ ನೆಕ್ಸ್ಟ್ ಟ್ವಿಸ್ಟ್ ಆಯ್ತಲ್ಲ ನೋಡಿ, ನೆಕ್ಸ್ಟ್ ಲೆವೆಲ್. ಆ ದಯಾಳ್ ಮಾತ್ರ ದೇವ್ರಾಗ್ಬಿಡ ನಮ್ಮ ಇದಕ್ಕೆ. ಪಡಿದಾರಂತೂ ನಮ್ಮ ಆರ್ ಸಿ ಬಿಗೆ ನೆಕ್ಸ್ಟ್ ಅವನೇ ಕ್ಯಾಪ್ಟನ್ಸಿ ನಾವು ಕೊಡ್ತೀವಿ. ಈ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಟ್ಗಿದ್ದೀರಿ, ಏನಾರ ಮಾಡ್ಬೋದಾಯ್ತು ಸರ್. ಆ ಮಕ್ಕಳು ಸರಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನಿಲ್ಲ ಸರ್, ಮಾಮೂಲಿ ಮಾತಾಡೋರು ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವರು ನಮ್ಮ ಅದಕ್ಕೆ ಚೆನ್ನಾಗಿರ್ಬೇಕಷ್ಟೇ. ಯಾರು ಏನಾದರೂ ಮಾತಾಡ್ಕೊಳ್ಳಿ. ಫಸ್ಟ್ 6 ಮ್ಯಾಚ್ ಸೋತರು ಹಂಗೆ ಹಿಂಗೆ ಅಂತ ಅಂದರೂ ಪರವಾಗಿಲ್ಲ. ಬಟ್ ಕಂಟಿನ್ಯೂಸ್ಲಿ ಹೊಡ್ಕೊ ಬಂದ್ರಲ್ಲ ಈ 6 ಮ್ಯಾಚು, ಅದ್ರ ಬಗ್ಗೆ ಅದಕ್ಕೆ ಮೇಲೆ ಯಾವನ್ನಾದರೂ ಕೆಟ್ಟಂಗೆ ಮಾತಾಡಿದ್ರೆ ನನ್ನ ಮಗ ನೆಕ್ಸ್ಟ್ ಮಿನಿಟ್ ಇಲ್ಲಿ ಉಳಿಯಲ್ಲ ಸರ್. ಮಾತಾಡೋದ್ರೆ ಬಂದು ಎದುರುಗಡೆ ನಿಂತ್ಕೊಂಡು ಮಾತಾಡಮ್ಮ. ಎಲ್ಲೋ ನಿಂತ್ಕೊಂಡು ಅಥವಾ ಎಲ್ಲೋ ಕೂತ್ಕೊಂಡು ಮಾತಾಡೋದನ್ನೆಲ್ಲ ಬಿಟ್ಬಿಡ್ಬೇಕು. ದಮ್ ಇದ್ದವನು ಒಳಗಡೆ ದಮ್ ಇದ್ರೆ ಬಂದು ಎದುರುಗಡೆ ನಿಂತ್ಕೊಂಡು ಮಾತಾಡಮ್ಮ.